ನೋಡಪ್ಪ ನೋಡಯ್ಯ, ನಾನು ಎಷ್ಟು ವಾಚ್ ಬೇಕಾದ್ರೂ ನನ್ನ ದುಡ್ಡಲ್ಲಿ ನಾನು ತಗೊಂಡು ಕಟ್ಟೋಷ್ಟು ಶಕ್ತಿ ನನಗಿದೆ. ಅರ್ಥ ಆಯ್ತಾ? ನಾನು ಯಾರು ಪ್ಯಾಂಟ್ ಹಾಕ್ತಾರೆ, ಯಾರು ವಾಚ್ ಹಾಕ್ತಾರೆ, ಯಾರು ಕನ್ನಡಕ ಹಾಕೋತಾರೆ, ಇವೆಲ್ಲ ನಾನು ಯಾರ್ದು ಪ್ರಶ್ನೆ ಮಾಡೋಕ್ಕೆ ಅವ್ರವ್ರ ವೈಯಕ್ತಿಕವಾದಂಥ ವಿಚಾರಗಳು, ಅವರ ಆಸೆಗಳು. ಕೆಲವರು 10,000ದ್ದು 1,000 ಶೂಸ್ ಹಾಕೋತಾರೆ, ಕೆಲವರು 1 ಲಕ್ಷ ಶೂಸ್ ಹಾಕೋತಾರೆ. ನಾನು 1,000 ವಾಚು ಕಟ್ತೀನಿ, 10 ಲಕ್ಷ ವಾಚು ಕಟ್ತೀನಿ. ಅದು ನನಗೆ ಬಿಟ್ಟಿದಂಥದ್ದು, ನನ್ನ ಆಸ್ತಿ, ನನ್ನ ಸಂಪಾದನೆ, ನನ್ನ ಕಷ್ಟ, ನನ್ನ ಶ್ರಮ. ಏನೋ ಪಾಪ ವಿರೋಧ ಪಾರ್ಟಿಯವರು ಪಾಪ ಗೊತ್ತಿಲ್ಲದೆ ಆತ ಏನೋ ಮಾತಾಡಿದ್ದಾನಷ್ಟೇ ಬಿಡಿ. ಅವನಿಗಿನ್ನ ಅನುಭವ ಇಲ್ಲ, ರಾಜಕೀಯದ ಅನುಭವ ಇಲ್ಲ, ಅವನು ಯಾವ್ದಾದ್ರು ಎಲೆಕ್ಷನ್ ನಿಂತ ಅನುಭವನೂ ಪಾಪ ಇಲ್ಲ. ಇರಲಿ, ನಾನೇನು ವಿರೋಧ ಪಾರ್ಟಿ ಲೀಡ್ರು, ಬೇರೆ ಯಾರು ಮಾತಾಡೋಕ್ಕೆ ಹೋಗ್ತಿರಲಿಲ್ಲ. ಯಾಕೆಂದ್ರೆ ನನ್ನ ವ್ಯವಹಾರ ಕೆಲವ್ರಿಗೆಲ್ಲ ಗೊತ್ತಿದೆ. ನನ್ನ ವ್ಯವಹಾರ ಏನು, ನನ್ನ ಬದುಕು ಏನು ಅಂತ ಕೆಲವ್ರಿಗೆಲ್ಲ BJP ಎಲ್ಲರೂ 90% ಎಲ್ಲರಿಗೂ ಗೊತ್ತಿದೆ. ಏನು ಪಾಪ ಗೊತ್ತಿಲ್ಲ ಮಾತಾಡ್ತಾರೆ ಬಿಡಿ. ನೋಡಪ್ಪ ನೋಡಯ್ಯ, ನಾನು ಎಷ್ಟು ವಾಚ್ ಬೇಕಾದ್ರೂ ನನ್ನ ದುಡ್ಡಲ್ಲಿ ನಾನು ತಗೊಂಡು ಕಟ್ಟೋಷ್ಟು ಶಕ್ತಿ ನನಗಿದೆ. ಅರ್ಥ ಆಯ್ತಾ? ನಾನು ಯಾರು ಪ್ಯಾಂಟ್ ಹಾಕ್ತಾರೆ, ಯಾರು ವಾಚ್ ಹಾಕ್ತಾರೆ, ಯಾರು ಕನ್ನಡಕ ಹಾಕೋತಾರೆ, ಇವೆಲ್ಲ ನಾನು ಯಾರ್ದು ಪ್ರಶ್ನೆ ಮಾಡೋಕ್ಕೆ ಅವ್ರವ್ರ ವೈಯಕ್ತಿಕವಾದಂಥ ವಿಚಾರಗಳು, ಅವರ ಆಸೆಗಳು. ಕೆಲವರು 10,000ದ್ದು 1,000 ಶೂಸ್ ಹಾಕೋತಾರೆ, ಕೆಲವರು 1 ಲಕ್ಷ ಶೂಸ್ ಹಾಕೋತಾರೆ. ನಾನು 1,000 ವಾಚು ಕಟ್ತೀನಿ, 10 ಲಕ್ಷ ವಾಚು ಕಟ್ತೀನಿ. ಅದು ನನಗೆ ಬಿಟ್ಟಿದಂಥದ್ದು, ನನ್ನ ಆಸ್ತಿ, ನನ್ನ ಸಂಪಾದನೆ, ನನ್ನ ಕಷ್ಟ, ನನ್ನ ಶ್ರಮ. ಏನೋ ಪಾಪ ವಿರೋಧ ಪಾರ್ಟಿಯವರು ಪಾಪ ಗೊತ್ತಿಲ್ಲದೆ ಆತ ಏನೋ ಮಾತಾಡಿದ್ದಾನಷ್ಟೇ ಬಿಡಿ. ಅವನಿಗಿನ್ನ ಅನುಭವ ಇಲ್ಲ, ರಾಜಕೀಯದ ಅನುಭವ ಇಲ್ಲ, ಅವನು ಯಾವ್ದಾದ್ರು ಎಲೆಕ್ಷನ್ ನಿಂತ ಅನುಭವನೂ ಪಾಪ ಇಲ್ಲ. ಇರಲಿ, ನಾನೇನು ವಿರೋಧ ಪಾರ್ಟಿ ಲೀಡ್ರು, ಬೇರೆ ಯಾರು ಮಾತಾಡೋಕ್ಕೆ ಹೋಗ್ತಿರಲಿಲ್ಲ. ಯಾಕೆಂದ್ರೆ ನನ್ನ ವ್ಯವಹಾರ ಕೆಲವ್ರಿಗೆಲ್ಲ ಗೊತ್ತಿದೆ. ನನ್ನ ವ್ಯವಹಾರ ಏನು, ನನ್ನ ಬದುಕು ಏನು ಅಂತ ಕೆಲವ್ರಿಗೆಲ್ಲ BJP ಎಲ್ಲರೂ 90% ಎಲ್ಲರಿಗೂ ಗೊತ್ತಿದೆ. ಏನು ಪಾಪ ಗೊತ್ತಿಲ್ಲ ಮಾತಾಡ್ತಾರೆ ಬಿಡಿ. ನೋಡಪ್ಪ ನೋಡಯ್ಯ, ನಾನು ಎಷ್ಟು ವಾಚ್ ಬೇಕಾದ್ರೂ ನನ್ನ ದುಡ್ಡಲ್ಲಿ ನಾನು ತಗೊಂಡು ಕಟ್ಟೋಷ್ಟು ಶಕ್ತಿ ನನಗಿದೆ. ಅರ್ಥ ಆಯ್ತಾ? ನಾನು ಯಾರು ಪ್ಯಾಂಟ್ ಹಾಕ್ತಾರೆ, ಯಾರು ವಾಚ್ ಹಾಕ್ತಾರೆ, ಯಾರು ಕನ್ನಡಕ ಹಾಕೋತಾರೆ, ಇವೆಲ್ಲ ನಾನು ಯಾರ್ದು ಪ್ರಶ್ನೆ ಮಾಡೋಕ್ಕೆ ಅವ್ರವ್ರ ವೈಯಕ್ತಿಕವಾದಂಥ ವಿಚಾರಗಳು, ಅವರ ಆಸೆಗಳು. ಕೆಲವರು 10,000ದ್ದು 1,000 ಶೂಸ್ ಹಾಕೋತಾರೆ, ಕೆಲವರು 1 ಲಕ್ಷ ಶೂಸ್ ಹಾಕೋತಾರೆ. ನಾನು 1,000 ವಾಚು ಕಟ್ತೀನಿ, 10 ಲಕ್ಷ ವಾಚು ಕಟ್ತೀನಿ. ಅದು ನನಗೆ ಬಿಟ್ಟಿದಂಥದ್ದು, ನನ್ನ ಆಸ್ತಿ, ನನ್ನ ಸಂಪಾದನೆ, ನನ್ನ ಕಷ್ಟ, ನನ್ನ ಶ್ರಮ. ಏನೋ ಪಾಪ ವಿರೋಧ ಪಾರ್ಟಿಯವರು ಪಾಪ ಗೊತ್ತಿಲ್ಲದೆ ಆತ ಏನೋ ಮಾತಾಡಿದ್ದಾನಷ್ಟೇ ಬಿಡಿ. ಅವನಿಗಿನ್ನ ಅನುಭವ ಇಲ್ಲ, ರಾಜಕೀಯದ ಅನುಭವ ಇಲ್ಲ, ಅವನು ಯಾವ್ದಾದ್ರು ಎಲೆಕ್ಷನ್ ನಿಂತ ಅನುಭವನೂ ಪಾಪ ಇಲ್ಲ. ಇರಲಿ, ನಾನೇನು ವಿರೋಧ ಪಾರ್ಟಿ ಲೀಡ್ರು, ಬೇರೆ ಯಾರು ಮಾತಾಡೋಕ್ಕೆ ಹೋಗ್ತಿರಲಿಲ್ಲ. ಯಾಕೆಂದ್ರೆ ನನ್ನ ವ್ಯವಹಾರ ಕೆಲವ್ರಿಗೆಲ್ಲ ಗೊತ್ತಿದೆ. ನನ್ನ ವ್ಯವಹಾರ ಏನು, ನನ್ನ ಬದುಕು ಏನು ಅಂತ ಕೆಲವ್ರಿಗೆಲ್ಲ BJP ಎಲ್ಲರೂ 90% ಎಲ್ಲರಿಗೂ ಗೊತ್ತಿದೆ. ಏನು ಪಾಪ ಗೊತ್ತಿಲ್ಲ ಮಾತಾಡ್ತಾರೆ ಬಿಡಿ.